ನಮ್ಗೆಲ್ಲ ಗೊತ್ತಿದೆ ಬ್ರಿಟಿಷ್ ಅವರು ನಮ್ಮನ್ನ ಲೂಟಿ ಮಾಡ್ಕೊಂಡು ಹೋದ್ರು ಅಂತ. ಅದರಲ್ಲಿ ಒಂದು ಸ್ಪೆಷಲ್ ಐಟಮ್ ಬಾಗ್ ನಾಗ್ ಅಂತ. ಸೊ ಏನ್ ಸ್ಪೆಷಲ್ ಈ ಬಾಗ್ ನಾಗ್ ಅಲ್ಲಿ ಅಂದ್ರೆ, ನಮ್ಮ ಛತ್ರಪತಿ ಶಿವಾಜಿ ಅವರು ಮರಾಠ ಎಂಪೈರ್ ನ ಎಕ್ಸ್ಪ್ಯಾಂಡ್ ಮಾಡ್ಬೇಕಾದ್ರೆ ಅವರು ಬೆಳೆಯೋದನ್ನ ನೋಡಕ್ಕಾಗದೆ ಆದಿಲ್ ಶಾ ಅನ್ನೋನು ಅವ್ನ್ ಜನರಲ್ ಅಫ್ಜಲ್ ಖಾನ್ ನ ಶಿವಾಜಿ ಅವ್ರನ್ನ ಹಿಡ್ಕೊಂಬ ಅಂತ ಕಳಿಸ್ತಾನೆ. ಈ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಕ್ಕೆ ಶಿವಾಜಿ ಮಹಾರಾಜ್ ಅವ್ರ ಹತ್ರ ಒಂದು ಪರ್ಸನಲ್ ಮೀಟಿಂಗ್ ಮಾಡ್ಬೇಕು ಅಂತ ಕರೀತಾನೆ. ಶಿವಾಜಿ ಮಹಾರಾಜ್ ಅವರು ತುಂಬಾ ಸ್ಮಾರ್ಟ್, ಹೋಗಿನ ಮುಂಚೆ ಆರ್ಮರ್ ಮತ್ತೆ ಬಾಗ್ ನಾಗ್ ನ ತಗೊಂಡ್ ಹೋಗ್ತಾರೆ. ಸೊ ಆ ಪರ್ಸನಲ್ ಮೀಟಿಂಗ್ ಅಲ್ಲಿ ಶಿವಾಜಿ ಮಹಾರಾಜ್ ಅವ್ರಿಗಿಂತನೂ ಡಬಲ್ ಪರ್ಸನಾಲಿಟಿ ಇದ್ದ ಅಫ್ಜಲ್ ಖಾನ್ ಮೋಸದಿಂದ ಬೆನ್ನಿಗೆ ಚಾಕು ಹಾಕಕ್ ಹೋಗ್ತಾನೆ. ಆದ್ರೆ ಶಿವಾಜಿ ಮಹಾರಾಜ್ ಅವರು ಆರ್ಮರ್ ಹಾಕೊಂಡಿರ್ತಾರೆ, ಸೊ ಅದರಿಂದ ಬಚಾವಾಗ್ಬಿಡ್ತಾರೆ. ಆದ್ರೆ ಶಿವಾಜಿ ಮಹಾರಾಜ್ ಅವರು ಸುಮ್ನೆ ಬಿಟ್ಟು ಬರಲ್ಲ. ಇಮಿಡಿಯೇಟ್ ಆಗಿ ಬಾಗ್ನಾಗ್ ನ ತಗೊಂಡು ಅಫ್ಜಲ್ ಖಾನ್ ನ ಹೊಟ್ಟೆ ಸೀಳ್ಬಿಡ್ತಾರೆ. ಈ ಇನ್ಸಿಡೆಂಟ್ ಆದ್ಮೇಲೆ ಮರಾಠ ಎಂಪೈರ್ ಒಂದು ನೆಕ್ಸ್ಟ್ ಲೆವೆಲ್ ಗೆನೆ ಹೊಟ್ಟೋಗುತ್ತೆ. ಸೊ ಬಾಗ್ನಾಗ್ ಹಿಂದೆ ನಮ್ಮ ಇಂಡಿಯನ್ ಹಿಸ್ಟ್ರಿ ಇದೆ. ಇಲ್ಲಿ ನಗೋ ಅಂತ ವಿಷಯ, ನಮ್ಮ ಬಾಗ್ನಾಗ್ ನ ಬ್ರಿಟಿಷ್ ಅವರು ನಮ್ಗೆನೆ ಬರೀ 3 ವರ್ಷಕ್ಕೆ